ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅಕ್ಕ ಪ್ಲೀಸ್, ಅಕ್ಕ ಅಕ್ಕ ಪ್ಲೀಸ್ ತಗೋಬೇಡ ಅಕ್ಕ, ಬೇಡ ಅಕ್ಕ, ಬಿಡಕ್ಕ. ಲೇ, ನನ್ನ ಯಾವತ್ತು ಆ ಥರ ಹಿಡ್ಕೊಂಡಿಲ್ವಲ್ಲೇ? ಸರಿ, ನೀವೇ ಬಂದು ನನ್ನ ಹಿಂಗೆ ಹಿಡ್ಕೊಳ್ಳಿ. ಏನು ಪರವಾಗಿಲ್ಲ ಬಿಡು. ಅಷ್ಟಕ್ಕೂ ಏನ್ ನಡೀತಾ ಇದೆ ಇಲ್ಲಿ? ನಾಟಕನಾ? ಆದ್ರೆ ಅದನ್ನ ನಡೆಯೋ ಹಾಗೆ ಮಾಡಿ ಇರೋ ವಿಷಯ ಎಲ್ಲಿ ಗೊತ್ತಾಗ್ಬಿಡುತ್ತೋ ಅಂತ ನಾಟಕ ಮಾಡ್ತಿದ್ದಾರೆ. ವಿಶಾಲಾಕ್ಷಿ ಹೇಳ್ದಾಗೆ ಆಗ್ತಿದೆ. ಈ ಮಾತ್ರೆಗಳನ್ನ ಯಾಕೆ ತಗೋತಿದ್ಯಾ? ಡಾಕ್ಟರ್ ಬರ್ದ್ಕೊಟ್ಟಿದ್ದಾರೆ, ತಗೋಬೇಕಲ್ವಾ? ಹೊಟ್ಟೆ ನೋವಿಗೆ ಇಷ್ಟೊಂದು ಮಾತ್ರೆ ಯಾಕೆ ಕೊಡ್ತಾರೆ? ಆದ್ರೂ ಅವತ್ತು ಬಂದಿದ್ ನೋವು ಇನ್ನೂ ಯಾಕಿರತ್ತೆ ನೈನಿ? ಆ ನೋವು ಹೊಟ್ಟೆಲಿರೋದ್ರಿಂದ ತಗೋತಾಳೆ ದೊಡ್ಡಮ್ಮ. ಆಜ್ಞೆ ಮಾಡಿ ಅಮ್ಮ, ಗುಮ್ಮು ಬಿಡ್ತೀನಿ. ನೀನ್ ಸ್ವಲ್ಪ ಸುಮ್ಮನೆ ಇರಪ್ಪ ನಂದೀಶ. ದುರ್ದ ಮಾತೆ, ಆಗ್ಲೇ ಡಿಕ್ಕಿ ಹೊಡೆದಿದ್ದಕ್ಕೆ ಸೊಂಟ ಸರಿ ಹೋಯ್ತು ತಾನೆ. ಈಗ ಹೊಟ್ಟೆನೋ ಹೋಗೋ ತರ ತಲೆಯಲ್ಲಿ ಗುದ್ದು ಬಿಡ್ತೀನಿ. ಈ ಐಡಿಯಾನು ಚೆನ್ನಾಗಿದೆ. ನಾನ್ ಸುಮ್ನೆ ಇರಲ್ಲ, ಸಾಯಿಸ್ಬಿಡ್ತೀನಿ ಅಷ್ಟೇ. ಹೇಯ್, ಯಾಕೆ ಹಂಗಾಡ್ತೀಯ? ಹೇಳಿದ ತಕ್ಷಣ ಹಾಗೆ ಮಾಡ್ಬಿಡ್ತಾರಾ? ನೀನ್ ಬಿಡಕ್ಕ, ಬಿಡು. ಅಷ್ಟಕ್ಕೂ ಇಂಥವ್ರನ್ನ ಮನೆಯೊಳಗೆ ಬಿಟ್ಕೊಳ್ಳೋದೇ ದೊಡ್ಡ ತಪ್ಪು. ತಪ್ಪು ನೀನ್ ಮಾಡ್ತಿದ್ಯಾ ಸುಮ್ಮನ? ನಮಗನ್ ಬೇಡ. ನಾನೇನ್ ಮಾಡ್ದೆ? ಏನು ಅಂತ ಹೇಳ? ನೀನೇನು ಹೇಳ್ಬೇಡ ತಾಯಿ, ನಿನ್ ಕೈ ಮುಗಿತೀನಿ, ಹೋಗಿಲ್ಲಿಂದ. ಹೋಗ್ಬರ್ತೀನಮ್ಮ. ಅಪ್ಪ, ಹೋಗ್ಬರ್ತೀನಿ. ಅವಳೇನೋ ಮಾತುಗಂದ್ರೆ ನೀನು ನಿಜವಾಗ್ಲೂ ಹೋಗ್ಬಿಡ್ತೀಯ ವಿಶಾಲಾಕ್ಷಿ? ನಾನೇನು ಅದಕ್ಕೋಸ್ಕರ ಹೋಗ್ತಿಲ್ಲಪ್ಪ. ಸುಮನ ನನಗೆ ಕೈ ಮುಗ್ದು ಹೋಗು ಅಂತ ಕೇಳಿದ್ಲಲ್ವಾ? ಪಾಪ ಶಿವ ನನ್ಗೋಸ್ಕರ ಅಲ್ಲಿ ಕಾಯ್ತಾ ಇರ್ತಾನೆ. ಶಿವರಾತ್ರಿ ಪೂಜೆನೂ ಇದೆ ಅಲ್ವಮ್ಮ? ಸ್ವಾಮಿಯ ಕಲ್ಯಾಣೋತ್ಸವನೂ ಇದೆಯಲ್ಲಮ್ಮ. ನೀವು ಕೂಡ ಹೊರಡಿ. ವಿಶಾಲಾಕ್ಷಿ ಚೀಲ ಸಿಗೋವರೆಗೂ ಅವ್ರು ಹೋಗಲ್ಲ. ಇಲ್ಲೇ ಹುಡುಕ್ತಾ ಇರಿ, ಟೈಮ್ಗೆ ಅನ್ನ ಹಾಕ್ತಾರೆ. ಇರ್ಲಿ ಬಿಡೋವಲ್ಲ ಬಾ. ಇವರಿಗೆ ತುಂಬಾ ಇಂಟ್ರೆಸ್ಟ್ ಇದೆ ಅನ್ಸತ್ತೆ. ಹೋಗ್ಬರ್ತೀನಿ, ನೀವು ಹುಷಾರು. ಆಗ್ಲಿ ತಾಯಿ. ಅವಳು ಬಂದಾಗೆಲ್ಲ ಮನೆ ದೊಡ್ಡ ಗಲಾಟೆ ಆಗತ್ತೆ. ಇಷ್ಟೊಂದು ಮಾತ್ರೆಗಳನ್ನ ಯಾಕೆ ತಗೋತಾ ಇದೀಯಾ ಅಂತ ಮೊದಲು ನನಗೆ ಹೇಳು. ನೈನಿ, ನಡಿ. ಹೇಳಕ್ ಬಿಡಿ ಯಜಮಾನ್ರೆ. ನೀನ್ ಬಾ ಬಾ ಹೋಗೋಣ. ಬಾ ಬಾ ಅಂತ ಹೇಳ್ತಿದ್ದೀನಲ್ಲ, ನಡಿ. ಸುಮ್ನಾ, ಏನ್ ಮಾಡ್ತಿದ್ಯಾ ನೀನು? ನಾನು ಒಳ್ಳೇದ್ ಮಾಡ್ಕೋತಾ ಇದ್ದೀನಿ. ಅಂದ್ರೆ ಉಳಿದವ್ರಿಗೆಲ್ಲ ಕೆಟ್ಟದ್ ಬಯಸ್ತಾ ಇದೀಯಾ ಅಂತ ಆಯ್ತಲ್ಲ? ಅರೆ, ಏನಾಗ್ತಿದೆ ಅಂತ ಅರ್ಥನೇ ಆಗ್ತಿಲ್ಲ.
ಸುಮನ ಹೇಳಲ್ಲ, ಹೇಳೋ ಸಖಿನೂ ಇಲ್ಲಿಲ್ಲ. ಆ ಸುಪ್ನಾತಿ ಸುಬ್ಬಿ ಯಾವಾಗ ಬರ್ತಾಳೋ ಅತ್ತಿಗೆ? ನಡಿ ಹೇಳ್ತೀನಿ. ಯಜಮಾನ್ರೆ, ನೀವು ನನ್ನ ಅಪಾರ್ಥ ಮಾಡ್ಕೋಬೇಡಿ. ನೈನಿ, ನೀನು ನಾನು ಹೇಳಿದನ್ನ ಅರ್ಥ ಮಾಡ್ಕೊ. ಏನೇನೋ ಯೋಚನೆ ಮಾಡಕ್ ಹೋದ್ರೆ ಅನುಮಾನಗಳು ಬೆಳ್ಕೊಂಡು ನಿನ್ನ ಆರೋಗ್ಯ ಕೆಡುತ್ತಷ್ಟೇ. ಮೊದಲು ಕೂತ್ಕೋ, ನೀನು ಹೇಳ್ತೀನಿ. ನಾನು ಕೂತ್ಕೊಳ್ಳಲ್ಲ. ಸುಮನ ಯಾಕೆ ಹೀಗೆ ಮಾಡ್ತಿದ್ದಾಳೆ ಅಂತ ತಿಳ್ಕೋಬೇಕು. ಏನು ಮಾಡಿದ್ಲು? ಟ್ಯಾಬ್ಲೆಟ್ ಹಾಕೊಂಡ್ಲು. ನೀನು ಕುಡಿಯೋ ನೀರಲ್ಲಾಗ್ಲಿ ನಾನು ಕುಡಿಯೋ ಹಾಲಲ್ಲಾಗ್ಲಿ ಹಾಕ್ಲಿಲ್ವಲ್ಲ? ಹಾಗೆ ಮಾತಾಡಬೇಡಿ ಯಜಮಾನ್ರೆ. ನೀವು ಆ ಥರದ್ದು ಯಾವುದೇ ಪರಿಸ್ಥಿತಿಲೂ ಕುಡಿಯೋ ಹಾಗಿಲ್ಲ. ನನಗೆ ಯಾರು ಕೊಡ್ಲೂ ಇಲ್ಲ, ನಾನು ತಗೊಳ್ಳೂ ಇಲ್ಲ. ನೀನು ಇಲ್ದೇ ಇರೋದನ್ನೆಲ್ಲ ಯೋಚನೆ ಮಾಡಿ ಸುಮ್ಮನೆ ನನಗೆ ಟೆನ್ಷನ್ ಕೊಡ್ತಾ ಇದೀಯ ಅಷ್ಟೇ. ಒಂದ್ಸಲ ಯೋಚನೆ ಮಾಡಿ ನೋಡಿ ಯಜಮಾನ್ರೆ, ಸುಮ್ಮನಾಗಿವಾಗ ಅಷ್ಟೊಂದು ಮಾತ್ರೆಗಳು ತಗೊಳ್ಳೋ ಅವಶ್ಯಕತೆ ಏನಿದೆ? ಅಯ್ಯೋ, ಅವಳಿಗೆ ಸೊಂಟ ನೋವಿದೆಯೋ, ಹೊಟ್ಟೆ ನೋವಿದೆಯೋ, ತಲೆ ನೋವಿದೆಯೋ ಯಾರಿಗ್ ಗೊತ್ತು? ಹಾಗೇನಾದ್ರೂ ಸಮಸ್ಯೆ ಇದ್ದಾಗ 1 ಇಲ್ಲ 2 ಮಾತ್ರೆಗಳನ್ನು ತಗೋಬೇಕು ತಾನೆ. ಆದ್ರೆ ನನ್ನ ತಂಗಿ ನೋಡಿ 5, 6 ತಗೋತಿದ್ದಾಳೆ. ನಾಯಿನಿ, 60 ಹಾಕೊಳ್ಳಿ. ಅವಳು ಓದ್ಕೊಂಡಿದ್ದಾಳೆ ತಾನೆ. ಯಾವ ಟ್ಯಾಬ್ಲೆಟ್ ಯಾಕೆ ತಗೋಬೇಕು ಅನ್ನೋದು ಅವಳು ಗೊತ್ತಿರುತ್ತೆ. ಆದ್ರೆ ಮಾತ್ರೆಗಳು ಬೇರೆ ಯಜಮಾನ್ರೆ. ಈಗ ಏನಾಗುತ್ತೆ? ಪ್ರಾಣನ ತೆಗಿಯೋದು ಯಜಮಾನ್ರೆ. ವಾಟ್? ಏನ್ ಹೇಳ್ತಾ ಇದೀಯ ನೀನು? ನನ್ನ ತಂಗಿ ಮಗು ಹುಟ್ಟೋದಕ್ಕೋಸ್ಕರ ಮಾತ್ರೆಗಳನ್ನು ತಗೋತಿದ್ದಾಳೆ. ಅವು ಅದೇ ಮಾತ್ರೆಗಳು, ನನಗೆ ಗೊತ್ತಿದೆ. ನಾಯಿನಿ, ಇಲ್ಲಿ ನಾನಲ್ದೆ ಇನ್ಯಾರಾದ್ರೂ ಇದ್ದಿದ್ರೆ ನಿನ್ನ ಮೇಲೆ ಕೋಪ ಪಡೋದಾಗ್ಲಿ, ಇಲ್ಲದೆ ಹೋದ್ರೆ ನಿನಗೆ ಕೋಪ ಬರೋ ಹಾಗೆ ಏನಾದ್ರು ಮಾತಾಡಿರೋರು ನೈನಿ. ಯಾಕಂದ್ರೆ ಸುಮ್ಮನಾಗೆ ಮಕ್ಕಳು ಹುಡ್ತಾರೆ ಅನ್ನೋದು ಅಮಾಯಕತ್ವ. ಆ ಟಾಪಿಕ್ಕೇ ಬೇಕಾಗಿಲ್ಲ. ಅವಕಾಶನೇ ಇಲ್ಲದೆ ಇರುವಾಗ ನಾವು ಮಾತಾಡ್ಕೊಂಡ್ರು ಕೂಡ ಡಿಸ್ಟರ್ಬ್ ಆಗ್ತಾರೆ. ಹೀಗಿರ್ಬೇಕಾದ್ರೆ ಅಷ್ಟೊಂದು ಮಾತ್ರೆಗಳನ್ನ ಯಾಕೆ ತಗೋತಿದ್ದಾಳೆ? ಹುಚ್ಚು. ಹುಚ್ಚ? ಹೌದು, ಅದೊಂದು ಸಿಂಡ್ರೋಮ್, ಮಾನಸಿಕ ಕಾಯಿಲೆ ಅಂತ ಹೇಳ್ಬೋದು. ಅವಳಿಗೆ ಮಕ್ಕಳಿದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಅನ್ಕೋತಾಳೆ. ಹುಡ್ತಾರೆ ಅನ್ನೋ ಭ್ರಮೇಲಿ ಬದುಕ್ತಾ ಟ್ಯಾಬ್ಲೆಟ್ಸ್ ತಗೋತಾ ಅವಳು ಮನ್ಸನ್ನ ಸಮಾಧಾನ ಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾಳೆ. ಹೀಗೂ ಮಾಡ್ತಾರಾ? ಹಾಗಾದ್ರೆ ಇನ್ ಸ್ವಲ್ಪ ದಿನದಲ್ಲಿ ಹುಚ್ಚಿ ಆಗ್ಬಿಡ್ತಾಳೆ ಅಲ್ವಾ ಅವಳು? ಅವಾಗ ವಿಕ್ರಾಂತ್ ಅವ್ರ ಪರಿಸ್ಥಿತಿ ಏನಾಗ್ಬೋದು? ಎಲ್ರ ಬಗ್ಗೆ ಯೋಚನೆ ಮಾಡಕ್ ಹೊರಟಿದ್ಯಾ ನೀನು ನೈನಿ. ಆದ್ರೆ ನಿನ್ ಬಗ್ಗೆ ಮಾತ್ರ ತಲೆನೇ ಕೆಡಿಸ್ಕೋತಾ ಇಲ್ಲ. ನೀನ್ ಹೀಗೆ ಟೆನ್ಷನ್ ಮಾಡ್ಕೊಂಡು ಜಗಳ ಕಾಯ್ತಾ ಇದ್ದ. ಒಡ ಹೊಟ್ಟಿದ್ರು ಖುಷಿ ಆಗ್ಲಿ ಸಂತೋಷ ಆಗ್ಲಿ ಹಂಚ್ಕೊಳ್ದೆ ಇರೋಳ್ನ ಬಾಯಿ ತುಂಬಾ ಅಕ್ಕ ಅಂತ ಕರೆಯೋದಿಕ್ ಕೂಡ ಅಸಹ್ಯ ಆಗತ್ತೆ. ನನ್ ಹೊಟ್ಟೆಲಿರೋ ಕಾಯಿ ಹಣ್ಣಾದ್ರೆ ಬರೋ ಆಸ್ತಿ ತಗೊಂಡು ದೂರ ಹೋಗಿ ನೆಮ್ಮದಿಯಿಂದ ಬದುಕ್ತೀನಿ. ಇಲ್ಲಂತೂ ಇರಲ್ಲ. ಬಾಗ್ಲಾಗ್ ಹಾಕಿದ್ರಿ? ಚಿಲ್ಕ ಕೂಡ ಹಾಕಿದ್ದೀನಿ. ಕೇಳಿದ್ರೆ ಕಿರ್ಚಾಡ್ತೀಯಲ್ಲ. ನಿನ್ ಕರ್ಕಶವಾದ ಧ್ವನಿ ಯಾರಿಗೂ ಕೇಳಿಸ್ದೇ ಇರಲಿ ಅಂತ. ಹೆಂಡ್ತೀರ್ನ ದೇವ್ರ ತರ ನೋಡ್ಕೊಳ್ಳೋ ಗಂಡಂದ್ರು ಇದಾರೆ ಗೊತ್ತಾ? ಅವ್ರು ಹೊರಗೆ ಮಾತ್ರ ಹಾಗಿರ್ತಾರೆ. ಅವ್ರು ನಿಜವಾಗ್ಲೂ ಹಾಗೆ ನೋಡಿದ್ರೆ ಅವರು ಬುದ್ಧಿ ಸ್ಥಿಮಿತದಲ್ಲಿ ಇಲ್ಲದೆ ಇರೋರಾಗಿರ್ತಾರೆ. ಇಲ್ಲ ಅಂದ್ರೆ ಅವಳು ಅವ್ರಿಗೆ ತುಂಬಾ ಬೇಕಾದವಳಾಗಿರ್ತಾಳೆ. ಆ ವಿಷಯ ಬಿಡು. ಇವಾಗ ನೀನ್ ಅಷ್ಟೊಂದು ಟ್ಯಾಬ್ಲೆಟ್ಸ್ನ ದಿನ ತಗೊಳ್ಳೋದಕ್ಕೆ ಕಾರಣ ಏನು ಅಂತ ಹೇಳು. ಹೇಳಿದ್ರೆ ನಿಮಗೆ ಖುಷಿ ಆಗತ್ತಾ? ನಿನ್ಗೆ ಯಾವುದೋ ರೋಗ ಇದೆ ಅಂತ ಬೇಜಾರು ಮಾಡ್ಕೋತೇನೆ ಹೊರತು ನಾನೇ ಖುಷಿ ಪಡ್ಲಿ? ಕಾಯಿಲೆಗೆ ಮಾತ್ರ ಟ್ಯಾಬ್ಲೆಟ್ಸ್ ತಗೊಳ್ಳಲ್ಲ, ಶಕ್ತಿಗೋಸ್ಕರನೂ ಟ್ಯಾಬ್ಲೆಟ್ಸ್ ತಗೋತಾರೆ. ನೆನ್ನೆ ಅನ್ಕೊಂಡೆ ಮನೆಯವ್ರನ್ನೆಲ್ಲ ಪೀಡಿಸೋ ಅಂತ ಶಕ್ತಿ ನಿನ್ಗಿದೆ. ಮತ್ತೆ ಏನು ಶಕ್ತಿ ಬೇಕು ನಿಂಗೆ? ನನಗಲ್ಲ. ನಿನಗಲ್ದೇ ಇದ್ರೆ ಇನ್ಯಾರಿಗೋಸ್ಕರ ಇಷ್ಟೊಂದು ಟ್ಯಾಬ್ಲೆಟ್ಸ್ ತಗೋತಾ ಇದೆಯಾ? ಮೆಂಟಲ್. ತಲೆ ಕೆಟ್ಟು ಹೀಗೆಲ್ಲ ಮಾಡ್ತಾ ಇದೀಯ ಅನ್ಸುತ್ತೆ. ಸೈಡ್ ಎಫೆಕ್ಟ್ಸ್ ಆಗಿ ನೀನೇ ಗುರುತು ಹಿಡಿಯೋಕ್ಕಾಗದೇ ಇರೋ ಥರ ಚೇಂಜ್ ಆಗಿ ಹೋಗ್ತೀಯಾ. ನನ್ ಮಗುನ್ ನೋಡಿದಾಗ ನಿಮ್ ಹೋಲ್ಕೆನ ಗುರ್ತು ಹಿಡಿತೀರೋ ಇಲ್ವೋ? ಏಯ್, ಏನಂದೆ? ಮಗುನ? ಹೌದು. ನಮಗ್ ಮಕ್ಳಾದ್ರೆ ನಮ್ ತರ ಇರಲ್ವಾ? ಹೇಳ್ರಿ. ಬಾ ಹೋಗೋಣ. ಯಾಕೆ? ಹಾಲ್ಗೋಗಿ ಎಲ್ರಿಗೂ ಈ ವಿಷಯ ಟಾಮ್ ಮಾಡ್ತೀರಾ ಹೇಗೆ? ಹಾಲಿಗಲ್ಲ, ಹಾಸ್ಪಿಟಲ್ಗೆ.
ಇಷ್ಟ್ ಬೇಗೇನ್ ಬೇಡ, ಇನ್ನು 3 ವಾರ ಕಳಿಬೇಕು. ಅಷ್ಟು ದಿನ ಕಾದ್ರೆ ನಿನ್ ಮನೇಲಿರಲ್ವೇ? ಹುಚ್ಚಿಡ್ದು ರೋಡ್ ಎಲ್ಲ ತಿರುಗಾಡ್ತಾ ಇರ್ತೀಯ. ನಾನೇನ್ ಸುಳ್ಳು ಹೇಳ್ತಿಲ್ಲ, ಇರೋ ವಿಷಯ ಹೇಳ್ತಿದ್ದೀನಿ. ನನ್ ನಂಬಿಕೆನ ನೀವ್ ತುಳಿಯಕ್ಕೆ ನೋಡ್ಬೇಡಿ. ಕೆನ್ನೆ ಮೇಲೆ 2 ಬಾರಿಸಿದ್ರೆ ನಿನಗೆ ಹಿಡ್ದಿರೋ ದೆವ್ವ ಓಡೋಗ್ಬಿಡುತ್ತಿವಾಗ. ಬಾಯಿಗೇನ್ ಬರ್ತದ ಮಾತಾಡ್ತಿದೀಯಲ್ಲ? ನಾನು ಆ ಟ್ಯಾಬ್ಲೆಟ್ಸ್ ತಗೊಂಡ್ರೆ ನನ್ ನಂಬಿಕೆ ನಿಜ ಆಗುತ್ತೆ ಗೊತ್ತಾ? ಇಷ್ಟ ಇಲ್ಲ ಅಂದ್ರೆ ಸುಮ್ನೆ ಇರಿ, ಅದನ್ ಬಿಟ್ಟು ಹೀಗೆಲ್ಲ ಕೂಗಾಡ್ಬೇಡಿ. ಏಯ್ ತಲೆ ಕೆಟ್ಟವಳೆ, ರೋಡ್ ಸೈಡಲ್ಲಿರೋ ಲೇಹನೋ ಗಿಡಮೂಲಿಕೆ ಅದು ಇದು ತಿಂತಾ ಇದ್ರೆ ನಿನ್ನ ಹುಚ್ಚತನಕ್ಕೆ ಒಂದು ಅರ್ಥ ಇರುತ್ತೆ. ಇಂಗ್ಲಿಷ್ ಮೆಡಿಸಿನ್ಸ್ ತಂದು ನಿನಗಿಷ್ಟ ಬಂದಂಗೆ ತಗೊಂಡ್ರೆ ಅದು ವಿಷದ ಥರ ನಿನ್ನ ಮೈ ಎಲ್ಲ ಹರಡ್ಕೊಳ್ಳುತ್ತೆ ಗೊತ್ತಾ? ನಮ್ ನೈನಿ ಅಕ್ಕನ್ ಮೀರಿದ ಪಾಯ್ಸನ್ ಯಾವ್ದೂ ಇಲ್ಲ ಈ ಪ್ರಪಂಚದಲ್ಲಿ. ಶಡಾಪ್. ನಾನ್ ಬಾಯಿ ಮುಚ್ತೀನಿ. ನಿಮ್ ವಿಶಾಲ್ ಅಣ್ಣನ್ ಕೂಡ ಹೇಳಿ ನಮ್ ಅಕ್ಕನ್ ಬಾಯಿ ಕೂಡ ಮುಚ್ಚಿದ್ರೆ ತುಂಬಾ ಹೆಲ್ಪ್ ಆಗತ್ತೆ. ನಾನು ನಿನ್ನ ಬಗ್ಗೆ ಮಾತಾಡ್ತಿದ್ರೆ ನಮ್ಮ ಅದಕ್ಕೆ ನಾಕಿಲಿ ಮಿಡ್ಲಲ್ಲಿ ತರ್ತಾ ಇದೆಯಾ ನೀನು? ನನ್ ಜೀವನಕ್ಕೆ ಅವಳು ದೊಡ್ಡ ಶತ್ರು ಆಗ್ಬಿಟ್ಟಿದ್ದಾಳೆ, ಅದಕ್ಕೆ. ಹಿಂಗೆ ನಿನ್ನ ಜೊತೆ ಇನ್ನೊಂದು ಸ್ವಲ್ಪ ಹೊತ್ತು ಮಾತಾಡ್ತಿದ್ರೆ ನಾನು ಟ್ಯಾಬ್ಲೆಟ್ ತಗೋಬೇಕಾಗತ್ತೆ. ನಿನ್ನಿಂದ ದೂರ ಇರೋದೇ ಒಳ್ಳೇದು. ನೈನಿ, ಸುಮನ ಇಲ್ಲ ಅಂತ ಹೇಳ್ತಿದ್ದೀನಿ. ಅವಳ ಹತ್ರ ಗಲಾಟೆ ಮಾಡಿ ನಿನ್ನ ಆರೋಗ್ಯ ಯಾಕೆ ಹಾಳು ಮಾಡ್ಕೋತೀಯಾ? ಇಲ್ಲ ಅಕ್ಕ, ಸುಮನ ನಮ್ಮೆಲ್ರಿಗೂ ಮೋಸ ಮಾಡ್ತಿರ್ಬೋದು ಅಂತ ಅನುಮಾನ ಬರ್ತಿದೆ. ಅವಳು ಯಾವ್ದ್ಯಾವ್ದೋ ಮಾತ್ರೆ ತಗೊಂಡ್ರೆ ಅವಳಿಗೆ ಅಲ್ವಾ ಪ್ರಾಬ್ಲಮ್ಮು? ನೀನು ಅವಳು ಒಳ್ಳೇದಕ್ಕೆ ಹೇಳ್ದೆ, ಕೇಳಲ್ಲ ಅಂದಮೇಲೆ ಅವ್ರವ್ರ ಕರ್ಮ ಅವ್ರಿಗೆ ಅಂತ ಬಿಟ್ಬಿಡ್ಬೇಕು. ಏನೋ ನಂಗೆ ಹೀಗೆ ಸುಮ್ಮನಿರಕ್ಕಾಗ್ತಿಲ್ಲ. ಅವಳಿಗೆ ಮಾತ್ರ ಅಲ್ಲ, ಇನ್ಯಾರಿಗೆ ಏನೇ ಕೇಡ ಆಗ್ತಿದೆ ಅಂದ್ರೆ ನೋಡ್ಕೊಂಡಿರಕ್ಕೆ ನನ್ನ ಕೈಲಾಗಲ್ಲ ಅಕ್ಕ. ಯಜಮಾನ್ರಿಗೆ ಹೇಳಿದ್ರೆ ಮಕ್ಕಳಿಲ್ವಲ್ಲ, ಇದೊಂದು ಮಾನಸಿಕ ರೋಗ, ಮಕ್ಕಳು ಹುಡ್ತಾರೆ ಅನ್ನೋ ಭ್ರಮೇಲಿ ಹೀಗೆ ಮಾಡ್ತಿರ್ಬೋದು ಅಂದ್ರು. ಏನು ಭ್ರಮೇಲಿ ಮಾತ್ರೆ ತಗೋತಾಳ, ಅದ್ರಲ್ಲೂ ಮಗುಗೋಸ್ಕರ? ಹಾಗೆ ಹೇಳಿದ್ರು ಅವರು. ಇಲ್ಲ ನೈನಿ, ಎಲ್ಲೋ ಏನೋ ಮಿಸ್ ಹೊಡಿತಿದೆ. ನಾವ್ ಇನ್ನೋಸೆಂಟ್ ಇರ್ಬೋದು, ಆದ್ರೆ ನಿನ್ ತಂಗಿ ಇದ್ದಾಳಲ್ಲ, ಇಡೀ ಊರ್ನೇ ನುಂಗೋ ಅಂತಾಳು ಅವಳು. ಹೀಗೆ ಹೇಳ್ತಿದ್ದೀನಿ ಅಂತ ಏನೂ ಅನ್ಕೋಬೇಡ. ಬೇಜಾರು ಮಾಡ್ಕೊಳ್ಳಲ್ಲ ಅಕ್ಕ, ಸುಮನನ್ ಬಗ್ಗೆ ನನಗೆ ಗೊತ್ತಲ್ವಾ. ಯೋಚನೆ ಮಾಡಿದ್ರೆ ನಮಗ್ ಗೊತ್ತಿಲ್ಲದೆ ಇರೋದು ಏನೋ ಒಂದ್ ರಹಸ್ಯ ಇದೆ ಅನ್ಸುತ್ತೆ. ಚಂದ್ರಿಕಾ ಮತ್ತೆ ಅವಿಕಾ ಅಂತ ಹೆಸರಿಟ್ಕೊಂಡು ಹಾಸ್ಪಿಟಲ್ಗೆ ಸಖಿ ಸುಮನ ಇಬ್ರು ಹೋಗಿದ್ರು. ಅಂದ್ರೆ ಹಾಸ್ಪಿಟಲ್ ಫೈಲ್ ನೋಡಿದ್ರೆ ಎಲ್ಲ ವಿಷಯನೂ ಗೊತ್ತಾಗುತ್ತೆ. ನಿನ್ನ ಅನುಮಾನ ಕೂಡ ಕ್ಲಿಯರ್ ಆಗುತ್ತೆ. ಆ ಫೈಲ್ನ ಸುಮನ ಎತ್ಕೊಂಡು ಹೋಗಿದ್ದಾಳೆ. ಎಲ್ಲಿಟ್ಟಿದ್ದಾಳೋ ಏನೋ. ಅವಳು ಅದನ್ನ ಕಿತ್ಕೊಂಡ್ಮೇಲೆ ಅವತ್ ರಾತ್ರಿನೇ ಅವಳು ಸಖಿ ಕೊಟ್ಟಿದ್ದನ್ನ ನಾನು ನೋಡ್ದೆ. 3-4 ದಿವಸದಿಂದ ಅವಳು ಕೂಡ ಅಡ್ರೆಸ್ ಗಿಲ್ದೆ ಊರೂರೆಲ್ಲೂ ಸುತ್ತಿದ್ದಾಳೆ. ಒಂದ್ಸಾರಿ ಅವಳ ಬ್ಯಾಗನ್ನು ನೋಡಿದ್ರೆ ಗೊತ್ತಾಗತ್ತೆ. ಯಾರಾದ್ರೂ ನೋಡಿದ್ರೆ? ನೋಡೋರು ಫೋಟೋ ತೆಗೆಯೋವರೆಗೂ ನಾವೇನ್ ಅಲ್ಲೇ ಇರ್ತೀವ ನೈನಿ? ನೀನ್ ಬಾ. ಮತ್ತೆ ಮಕ್ಕಳು? ಅಪ್ಪ ತೊಟ್ಲಲ್ಲೇ ಮಲಗಿದಾರವರು. ನೀನ್ ಸೈಲೆಂಟ್ ಆಗಿ ಬಾ. ಬ್ರಹ್ಮ ರಾಕ್ಷಸಿ ಅತ್ತೆ ನೋಡಿದ್ರೆ 108 ಕ್ವಶನ್ ಕೇಳ್ತಾರೆ. ಬಾ. ಅತ್ತೆ ಗೊತ್ತಾಗ್ಬಾರ್ದು ಅನ್ಕೊಂಡ್ರೆ ಅವರೇ ಇದಾರಲ್ಲ ಇಲ್ಲಿ. ಮಲ್ಕೊಂಡಿದ್ದಾರೆ. ಇಂಥ ಟೈಮಲ್ಲೇ ನನಗ್ ಓಡ್ ಹೋಗಿ ಕಾಲೆತ್ತಿ ಸೊಂಟ ಕಿಕ್ ಮಾಡ್ಬೇಕು ಅನ್ನಿಸ್ತಿದೆ. ಅಕ್ಕ, ಅಯ್ಯೋ ಅಕ್ಕ, ಬೇಡ ಅಕ್ಕ, ಬೇಡ. ಏನ್ ಮಾಡ್ತಿದ್ದೀರಾ ಅಕ್ಕ? ಅಯ್ಯೋ ಅಕ್ಕ, ಏನ್ ಮಾಡ್ತಿದ್ದೀರಾ ನೀವು? ಇಮೋಷನಲ್ ಆಗೋದ್ರೆ ನಾನು ಕಂಟ್ರೋಲ್ ಮಾಡ್ಕೊಳಕ್ಕಾಗಲ್ಲ ನೇನಿ. ಅವ್ರಿಗೇನಾದ್ರೂ ಎಚ್ಚರ ಆದ್ರೆ ನಿಮ್ಮನ್ ಕೆಳಗೆ ಹಾಕಿ ನಿಮ್ ಮೇಲ್ ಕೂತ್ಕೊಂಡು ನೀರ್ ಕುಡ್ದು ಬಿಡ್ತಾರೆ ಅಷ್ಟೇ. ಓನೋ, ನಿಜಾನೇ. ನಾವು ನಮ್ ಕೆಲ್ಸ ಮಾತ್ರ ಮುಗಿಸ್ಕೊಂಡು ಹೋಗೋಣ ನೇನಿ. ಸಖಿ ಬ್ಯಾಗು ಆ ಕಬೋರ್ಡಲ್ಲಿ ಇದೆಯೇನೋ, ನೋಡೋಣ ಬನ್ನಿ.
ಯಾಕೆ ಬಂದ್ರೋ? ನಿನ್ಗೇನಾದ್ರೂ ಗೊತ್ತಾ ವಲ್ಲಭ? ಅಷ್ಟಕ್ಕೂ ಆ ವಿಶಾಲಾಕ್ಷಿ ಯಾರು? ಆ ಹುಡುಗಿ ಕರೆದ ತಕ್ಷಣ ಬಂದಿರೋ ಢಮಕ, ನಂದೀಶ ಇವರೆಲ್ಲ ಯಾರೋ? ನಿದ್ರೆಲ್ ಮಾತಾಡ್ತಾ ಇದ್ದಾರೆ ಅಕ್ಕ. ಇನ್ನೇನ್ ಕೆಲ್ಸ? ತಿನ್ನೋದು ಮಲ್ಗೋದು. ಹೊಟ್ಟೆಗೆ ಒದ್ರೆ ಕಕ್ಕೊಂಡ್ ಬಿಡ್ಬೇಕು. ಅಕ್ಕ ಅಕ್ಕ ಆ ಫೈಲ್ ತಗೊಂಡು ಸುಮ್ಮನೆ ಹೊರಟೋಗೋಣ ಅಕ್ಕ. ನೋಡೋಣ ಬನ್ನಿ ಅಕ್ಕ, ಬನ್ನಿ. ಇಲ್ಲೋಡು, ಈ ಬ್ಯಾಗ್ ಕೂಡ ಅವಳ್ದೆ. ಬರೀ ಮಾತಲ್ಲ, ಬಟ್ಟೆ ಕೂಡ ಜಾಸ್ತಿ ಇದೆ ಅವಳ್ದು. ಇಲ್ ಬಾ ನೋಡೋಣ. ಅಕ್ಕ ಸಿಕ್ತಕ್ಕ. ನೈನಿ ಓದಣ್ವಾ, ಲೈಟ್ ಹಾಕ್ಲಾ? ಅಕ್ಕ ಅಕ್ಕ ಅತ್ತೆ ಎದ್ದು ಬಿಡ್ತಾರೆ. ಅಯ್ಯೋ ಹೌದೌದು, ಆಚೆ ಹೋಗ್ಬಿಟ್ಟು ಓದೋಣ ಬಾ. ಏನಾಯ್ತಕ್ಕ? ಆ ಫೈಲ್ ಇಲ್ಲಿ ಕೊಡು ನೈನಿ. ಯಾಕಕ್ಕ? ಇಲ್ಲಿ ಕೊಡು, ಹೇಳ್ತೀನಿ. ಏನ್ ಮಾಡ್ತಿದ್ದೀರಾ ಅಕ್ಕ? ನಮ್ ರಕ್ತ ಹೀರೋ ಈ ಬ್ರಹ್ಮ ರಾಕ್ಷಸಿ ಕೆನ್ನೆ ಮೇಲೆ ಒಂದ್ ಸೊಳ್ಳೆ ಕೂತು ರಕ್ತ ಹೀರ್ತಿದೆ. ಒಂದ್ ಕೊಡ್ತೀನಿ ಇರು. ಅಪ್ಪ, ಯಾರೋ ಹೊಡ್ದಂಗಾಯ್ತಲ್ಲ. ಸೊಳ್ಳೆ ಕಚ್ತಾ ಇದೆ ಅಂತ ನಾನೇ ಹೊಡ್ಕೊಂಡ. ಸ್ವಲ್ಪ ಹೊತ್ತು ಸುಮ್ನಿರಲ್ಲ ಅಂತಿರಲ್ಲ ಅಕ್ಕ. ಹೊಡ್ತಿರೋದಕ್ಕೆ ಅವ್ರಿಗೆ ಎಚ್ಚರ ಆಗಿರ್ಬೋದು. ಅಯ್ಯೋ ನೈನಿ, ನಾನೇನ್ ಬ್ಯಾಗ್ ತಗೊಂಡ್ ಹೊಡೆದ್ನ? ಫೈಲಲ್ಲಿ ಹೊಡೆದೆ ತಾನೆ. ಆದ್ರೂ ಇರುವೆ ಸೈಜ್ ಅಷ್ಟು ಕೂಡ ನೋವಾಗಿಲ್ಲ ಅವ್ರಿಗೆ. ಹೇಗ್ ಮಲ್ಗಿದ್ರು ನೋಡ್ದೆ ಅಲ್ವಾ? ಸರಿ ಅಕ್ಕ, ಮೊದ್ಲು ಫೈಲ್ ನೋಡಿ ಏನಿದೆಯೋ ಏನೋ. ಸರಿ. ಏನಾಯ್ತು ಅಕ್ಕ? ನೈನಿ, ನಿನ್ ತಂಗಿ ಎಂತ ಕೆಲ್ಸ ಮಾಡಿದಾಳೆ? ಏನ್ ಮಾಡಿದಾಳೆ ಅಕ್ಕ? ಆ ಸಖಿ ದೊಡ್ಡ ಘನಕಾರ್ಯ ಮಾಡಿದಾಳೆ. ಏನ್ ಮಾಡಿದಾರೋ ನನ್ಗೂ ಅರ್ಥ ಆಗೋ ಹಾಗೆ ಹೇಳಕ್ಕ. ಸುಮನ ಗರ್ಭಕೋಶ ಇಲ್ದೇ ಇರೋದಕ್ಕೆ ಮಗು ಆಗಲ್ಲ ಅಂತ ಹೇಳಿದ್ರಲ್ವಾ? ಹೌದು. ಸಖಿ ಗರ್ಭಕೋಶ ತೆಗೆದು ಸುಮನನ್ ಹೊಟ್ಟೆಲ್ ಹಾಕಿದ್ದಾರೆ. $2 ಕೋಟಿ ಅದಕ್ಕೆ ಖರ್ಚಾಗಿರೋದು. ಇದಕ್ಕೇನಾ ಯಜಮಾನ್ರ ಹತ್ರ 3 ಕೋಟಿ ಕೇಳಿತು? ಅವ್ರ ಹಾಸ್ಪಿಟಲಿಗೆ ಹೋಗೋ ದಿವ್ಸ ಆ ಸಖಿನ್ ತಪ್ಕೊಂಡಾಗ ಏನೋ ಗಟ್ಟಿಯಾಗಿ ಫೀಲ್ ಆಯ್ತು ಅಂತ ಹೇಳಿದ್ನಲ್ಲ, ನೆನ್ಪಿದ್ಯಾ? ಹಾ, ದುಡ್ಡಿನ ಕಂತೆ ಅದು. ಯಾವ ಮಟ್ಟಕ್ಕೆ ಇಳಿದ್ಬಿಟ್ರು ನೋಡಿದ್ಯಾಕ? ಈಗ ಎಲ್ರನ್ನೂ ಕರೆಸಿ ಅವ್ರು ಮಾಡಿರೋ ಘನಕಾರ್ಯನ ಹೇಳ್ಬಿಡೋಣ. ಅಕ್ಕ ಅಕ್ಕ ಬೇಡಕ್ಕ. ಯಾಕೆ ನೈನಿ? ಹಾಗೆ ಮಾಡಿದ್ರೆ ಇದರಿಂದ ನಿಮಗೆ ನಷ್ಟ ಅಂತ ತಿರುಗಿಸಿ ನಮ್ಮನ್ನೇ ಕೇಳ್ತಾರೆ.
ಆ ಸಖಿ ಗರ್ಭಕೋಶ ಕೊಟ್ರೆ ಸುಮ್ನ ಆಸೆ ಎಲ್ಲ ನೆರವೇರ್ಬಿಡತ್ತಾ? ಅಷ್ಟಕ್ಕೂ ಅವಳು ಯಾರು? ನಮ್ ರಿಲೇಟಿವ್ ಅಲ್ಲ. ನನ್ ಗಂಡನ್ ಹಿಂದೆ ಮುಂದೆ ಸುತ್ತೋ ತಿರ್ಗಲ್ ತಿಪ್ಪಿ ಅವಳೊಬ್ಳು. ಆದ್ರೂ ಸರಿ, ಸಖಿ ಸುಮನಾಗೆ ಅಭ್ಯಂತರ ಇಲ್ಲ ಅಂದ್ಮೇಲೆ ಮುಖ್ಯವಾಗಿ ಮಕ್ಕಳು ಆಗದಿರೋ ಪರಿಸ್ಥಿತಿ ಇರೋದಕ್ಕೆ ಹೀಗೆ ಮಾಡಿದ್ವಿ ಅಂತ ಹೇಳ್ತಾರೆ. ನಾವ್ ಎಷ್ಟೇ ಹೋರಾಡಿದ್ರೂ ಏನು ಪ್ರಯೋಜನ ಆಗಲ್ಲ. ಅವ್ರ ಶಾಂತಿ ಮುಹೂರ್ತನ ಇದಕ್ಕೆ ಇಡ್ಸಿದ್ದು ಅನ್ಸುತ್ತೆ ನೇನಿ.